ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಿ ಆ್ಯಂಡ್ ಸೂಪರ್ ಆಗಿರಬೇಕು ಅಂತಾನು ಬಯಸ್ತೀನಿ. ಆ್ಯಂಡ್ ಇವತ್ತು ಗುರುವಾರ ಹೊರಗಿಂದೆಲ್ಲ ತೊಳಿತಾ ಇದ್ದೀನಿ, ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮಲ್ಲಿ ಅಗ್ಗಿ ಕಾರ್ಯಕ್ರಮ ಇದೆ ನಾಳೆ ಬೆಳಗ್ಗೆ 2:30 ಅರೌಂಡ್. ಫ್ರೆಂಡ್ಸ್, ಸೊ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಚಪಾತಿ ಆ್ಯಂಡ್ ಮುದ್ದೆ ಪಲ್ಯ. ಆ್ಯಕ್ಚುಲಿ ಇವತ್ತು ಯಾಕೆ ಮುದ್ದೆ ಪಲ್ಯ ಮಾಡೀನಿ, ಮುದ್ದೆ ಪಲ್ಯ ಅಂದೇನೋ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಮುದ್ದೆ ಪಲ್ಯ ಎಲ್ಲ ಗಟ್ಬೇಡಿ, ದಾಲ್ ತಡ್ಕ ಒಂದು ಟೈಪ್ನ ಹೇಳ್ಬೇಕಾದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಾ ರಾಚೋಟಿಗೆ ಹೋಗೋರು ಅದಾರ. ಸೊ ಅದ್ರ ಸಲುವಾಗಿ ಇವತ್ತಿಂದು ಊಟ ಗಟ್ಬ್ಯಾಳಿ ಮತ್ತು ಚಪಾತಿ. ಆ್ಯಂಡ್ ಇವತ್ತು ಆ್ಯಸ್ ಯೂಶ್ವಲ್ ಗುರುವಾರ ಒಪ್ಪತ್ತದಲ್ಲ, ಸೊ ಅದರ ಸಲುವಾಗಿ ನಾನು ಒನ್ ಟೈಮೇ ಊಟ ಮಾಡ್ತೀನಿ. ಸೊ ಇದು ಲಂಚ್ ಇನ್ ಡಿನ್ನರ್ ಐ ಆಮ್ ಹ್ಯಾವಿಂಗ್ ದಿಸ್ ಮಸ್ಕ್ ಮಿಲನ್. ಫ್ರೆಂಡ್ಸ್, ಬರ್ರಿ ಎಲ್ಲರೂ ತಿನ್ನೋರಿ. ಗುರುವಾರ ಒಪ್ಪತ್ತದಲ್ಲ, ಅದಕ್ಕೆ ಒನ್ ಟೈಮ್ ಊಟ. ಆ್ಯಂಡ್ ಇವಾಗ ಡಿನ್ನರ್ನಾಗ ಇದು ಫ್ರೆಂಡ್ಸ್. ಇವಾಗ ನೀವು ಈ ಕ್ಲಿಪ್ಸ್ ಎಲ್ಲ ನೋಡಿರಲ್ಲ, ವಿಡಿಯೋ ಕ್ಲಿಪ್ಸ್, ಇದು ಎಲ್ಲ ನಮ್ಮ ರಾಚೋಟಿ ವೀರಭದ್ರೇಶ್ವರ ಸ್ವಾಮಿ ನಂದಿ ವಾಹನ ಫ್ರೆಂಡ್ಸ್ ಇದೆಲ್ಲ. ಸೊ ಶಿವ್ ಪರಿವಾರ್ ಆ್ಯಂಡ್ ಶಿವ್ ಪರಿವಾರದ ಹೆಸರಾದಂಥ ಸ್ವಾಮಿ ರಾಚೋಟಿ ವೀರಭದ್ರೇಶ್ವರ ಸಮೇತ ಭದ್ರಕಾಳಿ ಮಾತದು ನಂದಿ ವಾಹನ. ಆ್ಯಂಡ್ ಲೈಟಿಂಗ್ ನೋಡ್ರಿ ಎಷ್ಟು ಚೆನ್ನಾಗಿದೆಯಲ್ಲ. ನಮ್ಮ ಊರ ಕಂಪ್ಲೀಟ್ ನಮ್ಮನೆ ದೇವರ ಗುಡಿ, ಲೈಟಿಂಗ್ ಸೂಪರ್ ಅನ್ನಿಸ್ತಾ ಇದ್ದಾರೆ. ಎಲ್ಲರಿಗೂ ನಮೋ ವೀರಭದ್ರಾಯ. ಫ್ರೆಂಡ್ಸ್, ಇವತ್ತು ನಮ್ಮೂರು ನಮ್ಮ ಮನೆ ದೇವರ ಆದ ರಾಚೋಟಿ ವೀರಭದ್ರೇಶ್ವರ ಸ್ವಾಮಿ ಅಗ್ಗಿ ಕಾರ್ಯಕ್ರಮ ಇದೆ. ಸೊ ನಾನು ಹೋಗ್ಲಿಕ್ಕಾಗಿಲ್ಲ. ಸೊ ನಾನು ನಮ್ಮ ಮನೇಲಿ ಸ್ಪೆಷಲ್ ಪೂಜೆ ಮಾಡ್ಕೊಂಡೀನಿ. ಅಗ್ಗಿ ಇದೆಯಲ್ಲ ಅದರ ಸಲುವಾಗಿ ಇವತ್ತು ವೈನಿಯವ್ರಿಗೆ ಪೂಜೆ ಮಾಡೋದಿಲ್ಲ ಅಂತ ಅದಕ್ಕೆ ರೆಡ್ ದಾಸವಾಳ ಹೂವು ವೈನಿ ತೊಗೊಳಕ್ಕೆ ಹೇಳಿದರು. ಸೊ ವೈಟ್ ಆ್ಯಂಡ್ ರೆಡ್ ದಾಸವಾಳ ಹೂವು ಎರಡೂ ಮಿಕ್ಸ್ ಮಾಡಿ ದೇವರ ಸಲುವಾಗಿ ಸರ ಮಾಡೀನಿ. ಆ್ಯಂಡ್ ಎಲ್ಲ ಮನೆದೇ ಹೂವು, ಪಿಂಕನು ಆ್ಯಂಡ್ ರೆಡ್ ಆ್ಯಂಡ್ ಎಲ್ಲೋ ಎಲ್ಲನೇ ಮನೆದೇ ಹೂವು. ಮನೆಗೆ ಇದ್ದಿಂದ ಸ್ಮಾಲ್ ಗಾರ್ಡನ್ದಾಗಿಂದ ಹೂವೇ ಚೆನ್ನಾಗಿ ಅನ್ನಿಸ್ತಾ ಇದೆನಾ ಏನೂ ಇಲ್ಲ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಆ್ಯಂಡ್ ಎಲ್ಲರಿಗ ದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಭೇಟಿಯಾಗರ ನಂತರ ಪೂಜೆ ಆದ ನಂತರ. ಫ್ರೆಂಡ್ಸ್, ಇವಾಗ ನೀವು ನಾನು ಇದು ಪೂಜೆದಾಗಲಿ ಆ್ಯಂಡ್ ರಥೋತ್ಸವ ಆಗಲಿ ಇವೆಲ್ಲ ನೋಡೋದು ಫ್ರೈಡೇದಿಂದು. ಗುರುವಾರ ದಿನ ಬರೀ ಅದೊಂದು ಊಟದ ವೀಡಿಯೋ ಅಷ್ಟೇ ಮಾಡೀನಿ ಫ್ರೆಂಡ್ಸ್. ಅವತ್ತೇನು ಜಾಸ್ತಿ ವೀಡಿಯೋ ಮಾಡ್ಲಿಕ್ಕಾಗಿಲ್ಲ. ಆ್ಯಂಡ್ ದಿಸ್ ಈಸ್ ಆಫ್ಟರ್ ಪೂಜಾ. ನೋಡಿ 12 ಆಗ್ಯದ. ಇವಾಗ ಬಿಚ್ಚೋ ವೈಟ್ ಕಲರ್ ಹೈಬಿಸ್ಕಸ್ ಅಂದ್ರೆ ದಾಸವಾಳ ಹೂವು. ಇವಾಗ ಬಿಚ್ಚೋ ವೈಟ್ ಕಲರ್ ಕಂಪ್ಲೀಟ್ ಆಗ್ಯಾವ. ಈ ವಾರದ ಈ ಚಾಲೆಂಜ್ ಆ್ಯಕ್ಚುಲಿ ತೊಗೊಂಡಿಂದ ಹಿಡಿದು ಓನ್ಲಿ ಸ್ಯಾಟರ್ಡೇ ಒಂದಿನ ಆ್ಯಂಡ್ ವೆನಸ್ಡೇ ಒಂದಿನ ಅಷ್ಟೇ ಊಟ ಮಾಡೀನಿ. ಕಂಪ್ಲೀಟ್ ನೀರಾರು ಒಪ್ಪತ್ತು ಇವೇ ನಡೆದವ. ಶಿವರಾತ್ರಿ ಒಪ್ಪತ್ತು, ಸೋಮವಾರ ಮಂಗಳವಾರ ಒಪ್ಪತ್ತು, ಬುಧವಾರ ಒಂದಿನ ಊಟ ಮಾಡೀನಿ. ಮತ್ತು ನಿನ್ನ ಗುರುವಾರ ಒಪ್ಪತ್ತು, ಮತ್ತು ಇವತ್ತು ಒಪ್ಪತ್ತು ಆ್ಯಕ್ಚುಲಿ ಏನಿಲ್ಲ. ಬಟ್ ನಮ್ಮದು ಪರಿಚಯದ ಫ್ರೆಂಡ್ಸ್ ಟೈಮ್ 1 ಆಗ್ಯದ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಶಬ್ದಾನಿ ಕಿಚಡಿ. ಲೈಟ್ ಇದ್ರೆ ಕರೆಕ್ಟಾಗಿ ಫೋಟೋ ಹೊಂಟೆ. ಓಕೆ, ದಿಸ್ ಇಸ್ ದ ರೈಟ್ ಒನ್. ಸೊ ಶಬ್ದಾನಿ ತಿಂತಾಯಿದ್ದೀನಿ. ತಟ್ಟಿ ಮುಚ್ಚೀನಿ ಹೊರಗಿನ ಸೈಡ್, ಯಾಕಂತಂದ್ರೆ ಗಾಳಿ ಜಾಸ್ತಿ ಅದು. ನಾನೇನು ಮಾಡ್ತೀನಿ ಅಂದರೆ ರಥೋತ್ಸವ ಆಗಸ್ಟ್ ತನಕ ಊಟ ಮಾಡಲ್ಲ. ಅದ್ರ ಸಲುವಾಗಿ ಈಗ ಒಂದು ಸ್ವಲ್ಪ
ಬ್ರೇಕ್ಫಾಸ್ಟ್ ಅನ್ಕೋರಿ, ಸ್ನ್ಯಾಕ್ ಅನ್ಕೋರಿ, ಏನಾರು ಅನ್ಕೋರಿ, ಮೈ ಫಸ್ಟ್ ಮೀಲ್ ಆಫ್ ದ ಡೇ ಟುಡೇ ಅಗ್ಗಿ ಕಾರ್ಯಕ್ರಮ ಮುಗ್ದಿದೆ ಮಸ್ಕಿನಾಗ. ಸೊ ರಾತ್ರಿ ರಥೋತ್ಸವ ಆಗಸ್ ತನಕ ಊಟ ಮಾಡಲ್ಲ. ಇವಾಗ ಶಬ್ದಾನಿ ತಿಂತಾಯಿದ್ದೀನಿ. ಆ್ಯಕ್ಚುಲಿ 2016 ಐ ಗೆಸ್ 2016ನಲ್ಲಿ ನಾ ಫಸ್ಟ್ ಟೈಮ್ ರಾಚೋಟಿಗೆ ಅಗ್ಗಿ ತೊಳಿಲಿಕ್ಕೆ ಹೋಗಿದ್ದೆ. ಅದಕ್ಕಿಂತ ಮುಂಚೆ ಹಿಂಗೆ ಸಮ್ಮರ್ನಾಗ ಹೋಗ್ತಿದ್ದೆವು, ದೇವ್ರ ದರ್ಶನ ಮಾಡ್ಕೋದು, ಅಭಿಷೇಕ ಮಾಡ್ಕೋತಿದ್ದೆವು. ಬಟ್ 2016ದಿಂದ ವಿ ಸ್ಟಾರ್ಟೆಡ್ ಟು ಗೋ ಟು ರಾಚೋಟಿ ಫಾರ್ ಅಗ್ಗಿ ಕಾರ್ಯಕ್ರಮ ಆಲ್ಸೋ. ನಂಬಲ್ಲಿ ನಾವು ಅಗ್ಗಿಗೆ ಹೋಗ್ತೀವಿ ಅಂದರೆ ಈಗ ಶಿವರಾತ್ರಿ ಟೈಮಲ್ಲಿ ಅಕ್ಕ ಅದನ್ನೆಲ್ಲ ಅವ್ರ ಗುಡಿದು ಮೆಂಬರ್ ಅದಾರಲ್ಲ ಅಣ್ಣ, ಅದ್ರ ಸಲುವಾಗಿ ಅಣ್ಣ ಕಾರ್ತಿಕ ಮಾಸನಾಗೂ ಹೋಯ್ತಾರೆ ಆ್ಯಂಡ್ ಶ್ರಾವಣ ಮಾಸನಾಗೂ ಹೋಯ್ತಾರೆ. ನಮ್ಮ ಫ್ಯಾಮಿಲಿನ ಪ್ರತಿಯೊಬ್ಬರು ಹಿಂಗೆ ಹೋಗ್ತೀವಿ. ಬಟ್ 2016ನಿಂದಾನೇ ನಾವು ಫುಲ್ ಫ್ಲೆಜ್ ಆಗಿ ಅಗ್ಗಿ ತೊಳಿಬೇಕು ಅಂತ ಅವಾಗಿನ ಹಿಡಿದು ಹೋಗ್ತಾಯಿದ್ದೀವಿ. ಆ್ಯಂಡ್ ನೀವು ಇವಾಗ ಏನು ನೋಡ್ತಾ ಇದ್ರಲ್ಲ ಅದು ರಥೋತ್ಸವ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿರಿ. ಮೇಲಿಂದ ಈ ಹೂವು ಆಗ್ಲತ್ರ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಲ್ಲ ಭಕ್ತರ ಮೇಲೂ ಹಾಕ್ತಾಯಿದ್ದಾರೆ ಆ್ಯಂಡ್ ರಥದ ಮೇಲೂ ಟಾರ್ಗೆಟ್ ಮಾಡಿ ನಂಗೆ ಹೆಣ್ಣು ಹಾಕ್ತಾಯಿದ್ರಲ್ಲ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಕಲರ್ ಹೂವು ಸ್ಪೆಷಲಿ ಜಾಸ್ತಿ ಮಾಡಿ ಎಲ್ಲೋನೇ ಅದಾವೆ, ಬಟ್ ಸೂಪರಾಗಿ ಅನ್ನಿಸ್ಲತ್ತದ ನೋಡ್ಲಿಕ್ಕೆ. ಆ್ಯಕ್ಚುಲಿ ಇಲ್ಲಿ ಪೂರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೂ ಚೆನ್ನಾಗಿ ಬರ್ತಾ ಇದೆ, ಬಟ್ ಕಾಪಿರೈಟ್ ಬರ್ತದಲ್ಲ. ಎಲ್ಲ ಹಿಂದೆ ಡಿ ಜೆ ಅಂತ ಮೂವಿ ಸಾಂಗ್ಸ್ ಅಂತ ದೇವ್ರ ಭಕ್ತಿಗೀತೆಗಳು ಇರ್ತಾವಲ್ಲ ತೆಲುಗುನಾಗ, ಅವೆಲ್ಲ ಪ್ಲೇ ಆಗ್ತಾ ಇದ್ದಾವೆ. ಬಟ್ ಕಾಪಿರೈಟ್ ಬರ್ತದೆ ಅಂತ ಆ ಒಂದು ರೀಸನ್ ಕಡಿಂದು ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಬಟ್ ರಿಯಲ್ನಾಗ ಅವೆಲ್ಲ ಹಾಡುಗಳು ಕೇಳಿದ್ರೆ ಗೋಸ್ ಬಂಪ್ಸ್ ಬರ್ತಾವೆ. ಆ್ಯಂಡ್ ಇಲ್ಲಿ ಹಿಂದೆಲ್ಲ ಡ್ಯಾನ್ಸ್ ಮಾಡ್ಕೋತಾ ಡೋಲ್ ಆಗಲಿ. ಆ್ಯಂಡ್ ನಾವು ಕಾಶಿ ಸ್ವಾಮಿ ಅಂತೀವಿ, ನೀವೇನಂತೀರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಅಂದ್ರೆ ಹಿಂಗೆ ದೇವ್ರ ಅವತಾರ ಹಾಕೋತಾರೆ ನೋಡ್ರಿ, ಆ ಥರ ಎಲ್ಲರೂ. ಆ್ಯಂಡ್ ಫ್ರೆಂಡ್ಸ್ ನನಗೊಂದು ಕ್ವೆಶನ್ ಅದ. ಇಲ್ಲಿ ರಥ ಬಂದಾಗ ಮೆಣಸು ಮತ್ತು ಖಾರಿಕ್ ಹಾರಿಸ್ತಾರೆ. ಯಾಕೆ ಹಾರಿಸ್ತಾರೆ? ಆ್ಯಂಡ್ ಕೆಲವೊಬ್ಬರು ಅದು ಹಾರಿಸಿದ ಖಾರಿಕ್ನೂ ಪ್ರಸಾದ ಅಂತ ಕೆಲವೊಬ್ಬರು ತೊಗೊಂಡು ತಿಂತಾ ಇರ್ತಾರೆ. ಮೆಣಸಾದ್ರೆ ಏನು ಮಾಡಬೇಕು ಅನ್ನೋದು ಕಮೆಂಟ್ ಮಾಡಿರಿ. ನನಗಿದ್ರದ್ದು ಡೌಟ್ ಇತ್ತು, ಹಿರಿಗಳಿಗೂ ಕೇಳೀನಿ, ಬಟ್ ದೇ ಟು ಡಿಡಿಂಟ್ ನೋ. ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಏನು ಮಾಡಬೇಕು ಅನ್ನೋದು ಕಮೆಂಟ್ ಮಾಡಿರಿ. 6:34. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶರಣಾರ್ಥಿ. ಸೊ ಇವಾಗ ರಥಯಾತ್ರೆ ಪ್ರಾರಂಭ ಆಗ್ಯದ. ಸೊ ನಾನು ಊಟ ಮಾಡ್ತಾಯಿದ್ದೀನಿ. ರೈಸ್ ತೊಗೊಂಡೀನಿ, ಪೂರಿ. ಇವತ್ತು ಸ್ಪೆಷಲ್ ರಥೋತ್ಸವ ಇದ್ದಿದ್ದ ಕಡೆಯಿಂದ ಸ್ಪೆಷಲ್ ಅಡುಗೆ ಮಾಡೀನಿ. ನಮ್ಮಲ್ಲಿ ರಾಚೋಟಿನಾಗ ಬೇಳೆ ಹಾಕಿ ಧಮನ್ ರವೆ ಹಾಕಿ ಹುಗ್ಗಿ ಮಾಡ್ತಾರೆ. ನಾ ಇವತ್ತು ಅಕ್ಕಿ ಮತ್ತು ಕಡಿಬೇಳೆ ಹಾಕಿ ಬೆಲ್ಲ ಹಾಕಿ ಹುಗ್ಗಿ ಮಾಡೀನಿ. ಆ್ಯಂಡ್ ಆಲೂ ಪಲ್ಯ. ಸೊ ದಿಸ್ ಈಸ್ ಮೈ ಟುಡೇಸ್ ಲಂಚ್, ಬ್ರಂಚ್, ಡಿನ್ನರ್ ಏನಂತ್ರಿ ಅದೇ ಎಲ್ಲ. ಬರೀ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡರಿ. ಆ್ಯಂಡ್ ಫ್ರೆಂಡ್ಸ್, ನಮ್ಮದು ಒಬ್ಬರು ಫ್ರೆಂಡ್ ಕಾಲ್ ಮಾಡಿದರು. ಅವ್ರ ಸಣ್ಣ ಮಾತಾಡ್ಕೋತ ವಾಕಿಂಗ್ ಮಾಡ್ತಾಯಿದ್ದೀನಿ. ನಿಯರ್ ಅಬೌಟ್ 40 ಮಿನಿಟ್ಸ್ ಆರಾಮಾಗಿ ವಾಕಿಂಗ್ ಆಗಿದೆ. ಆ್ಯಂಡ್ ಡೇ ಟೈಮ್ನಾಗೂ ದೇವ್ರನ್ನ ನೆನೆಸ್ಕೋತ ವಾಕಿಂಗ್ ಮಾಡೀನಿ. ಅಂದ್ರೆ ಈಗ ಈ ಬಾರ್ ಹೋಗೋಂಥ ಇಚ್ಛೆ ಐತಲ್ಲ, ಹೋಗ್ಲಿಕ್ಕಾಗಿಲ್ಲ ಅಂತ ಅದೇ ನೆನೆಸ್ಕೋತ ದೇವ್ರಿಗೆ ನೋಡ್ಕೋತ ವಾಕಿಂಗ್ ಮಾಡೀನಿ. ಆ್ಯಂಡ್ ಫೆಲ್ಟ್ ವೆರಿ ಗುಡ್. ಟುಡೇ ಐ ವಾಸ್ ಇನ್ ಮೈ ಹೋಮ್ ಟೌನ್, ಬಟ್ ನನ್ನ ಮೈಂಡ್ ನಾನು ಕಂಪ್ಲೀಟ್ ಎಲ್ಲ ರಾಚೋಟಿ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆನಾಗೆ ಅನ್ನಿಸ್ತು ಫ್ರೆಂಡ್ಸ್ ನೀವೆಲ್ಲ ವಿಡಿಯೋ ನೋಡ್ತಾ ಇದ್ರಿ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲಾಸ್ಟ್ ವಿಡಿಯೋ ಆಫ್ ದ ಡೇ. ಎಲ್ಲರೂ ದೇವರಿಗೆ ಶರಣ ಮಾಡಿರಿ. ಓಂ ನಮೋ ವೀರಭದ್ರಾಯ. Thanks for watching friends. Definitely like, share, subscribe my channel Town Valley Jyoti. Bye.